ತಮಗೆಲ್ಲ ತಿಳಿದಿರಂಗೆ ಹುಬ್ಬಳ್ಳಿ ಧಾರವಾಡ ಎರಡು ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಮತ್ತು ಈದ್ ಮಿಲಾದ್ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಮತ್ತೆ ಗಣೇಶ ಹಬ್ಬದ ಪ್ರಮುಖ ದಿನಗಳು 3ನೇ ತಾರೀಕು ಇರ್ಬೋದು, 5, 9, 11, 7 ಈ ದಿನಗಳಲ್ಲಿ ಅತಿ ಹೆಚ್ಚು ಕ್ರೌಡ್ ಆಗುವಂಥದ್ದು. ಅದರಲ್ಲೂ ಮುಖ್ಯವಾಗಿ 9ನೇ ಮತ್ತೆ 11ನೇ ದಿನ ಸುಮಾರು 2ರಿಂದ 2.5 ಲಕ್ಷದವರೆಗೂ ಜನ ಸೇರುವಂಥದ್ದು ಕಳೆದ ವರ್ಷ ಗಮನಿಸಿದ್ದೀವಿ. ಮುಖ್ಯವಾಗಿ ನಮ್ಮ ಗಂಟಿಕೇರಿ ಟೌನ್ ಸಬರ್ಬನ್ ಪೊಲೀಸ್ ಠಾಣೆ ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡ ಟೌನ್ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಧಾರವಾಡ ಅತಿ ಹೆಚ್ಚಿನ ಕ್ರೌಡ್ ಸೇರುವಂಥದ್ದು ಮತ್ತು ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಅತ್ಯಂತ ಶಾಂತಿಯುತವಾಗಿ ಆಗಿರುವಂಥದ್ದು. ಸೊ ಇದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ಸಿಬ್ಬಂದಿಗಳ ನಿಯೋಜನೆ ಸರಿಯಾಗಿ ಆಗಬೇಕಾಗುತ್ತೆ. ಈಗಾಗಲೇ ಮಾಡಿದ್ದೀರಿ ಅದನ್ನ. ಯಾವುದೇ ಒಂದು ಗಣೇಶ ಸಿಬ್ಬಂದಿಗಳ ಉಪಸ್ಥಿತಿ ಇಲ್ಲದಲೇ ಮೂವ್ ಆಗಬಾರ್ದು. ಅದು ಪ್ರತಿಷ್ಠಾಪನೆ ಇರ್ಬೋದು, ವಿಸರ್ಜನೆ ಇರ್ಬೋದು, ಅದು ಕಡ್ಡಾಯವಾಗಿ ಆಗಬೇಕು. ಮತ್ತೆ ಯಾವುದೇ ಒಂದು ಪ್ರೊಸೆಷನ್ ರೂಟ್ ಕನಿಷ್ಠ ಒಬ್ಬ ಇನ್ಸ್ಪೆಕ್ಟರ್ ಪ್ರೆಸೆನ್ಸ್ ಇಲ್ಲದಲೇ ಮೂವ್ ಆಗಬಾರ್ದು. ಅದನ್ನು ಕೂಡ ಗಮನದಲ್ಲಿರಬೇಕು. ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳಂತೂ ನಮ್ಮನ್ನ ಇದ್ದೇ. ಅದರ ಜೊತೆಗೆ ಹೊರಗಡೆಯಿಂದ ಕೂಡ ಅಧಿಕಾರಿ ಸಿಬ್ಬಂದಿಗಳು ಮತ್ತೆ RAF ಸೇರಿದಂತೆ ಬೇರೆ ಬೇರೆ KSRP ಸ್ಟ್ರೈಕಿಂಗ್ ಫೋರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ಇದು ರೆಗ್ಯುಲರ್ ಗಣೇಶ ಅಥವಾ ಗೌರಿ ಈದ್ ಮಿಲಾದ್ ಅಂತಂದು ಯಾರು ಟ್ರೀಟ್ ಮಾಡಬಾರ್ದು. ಪ್ರತಿಯೊಬ್ಬರು ಅಧಿಕಾರಿಗಳು, ಮುಖ್ಯವಾಗಿ ಇನ್ಸ್ಪೆಕ್ಟರ್ಗಳು, ACPಗಳು ತಾವು ಯಾವುದೇ ಒಂದು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಮೊದಲನೇ ವರ್ಷ ಎಷ್ಟು ಒಂದು ಕೇರ್ ಅಂಡ್ ಕಾಷನ್, ಒಂದು ಆಂಗ್ಸೈಟಿ ಇರುತ್ತೆ ನಿಮ್ಮಲ್ಲಿ. ಮೊದಲನೇ ವರ್ಷ, ಮೊದಲನೇ ಸಾರಿ ಬಂದಿದ್ದೀನಿ, ಏನಾಗುತ್ತೋ ಎತ್ತಾಗುತ್ತೋ ಅಂತ. ಹಂಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನೀವು ಕೈಗೊಳ್ತೀರಿ. ಆತರ ಈ ವರ್ಷನೂ ಕೂಡ ಇದೇ ನಾವು ಮಾಡ್ತಿರುವಂತಹ ಮೊದಲನೇ ವರ್ಷದ ಗಣೇಶ ಬಂದೋಬಸ್ತ್, ಈದ್ ಮಿಲಾದ್ ಬಂದೋಬಸ್ತ್ ಅನ್ನು ಅಷ್ಟು ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ. ಆಗ್ಬೋದಾ? ಸಿಬ್ಬಂದಿಗಳು ಕ್ರೌಡ್ ಅಲ್ಲಿ ಡಿಸಪಿಯರ್ ಆಗ್ಬಿಡ್ತಾರೆ. ಯಾಕಂದ್ರೆ 1.5-2 ಲಕ್ಷ ಜನ ಇದ್ದಾಗ ಅಲ್ಲಿ ನೀವು ಡಿಪ್ಲಾಯ್ ಮಾಡಿರೋ 100-200 ಜನ ಬಹಳ ವಿಸಿಬಲ್ ಆಗಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಿಫ್ಲೆಕ್ಟಿವ್ ಜಾಕೆಟ್ಸ್ ಅನ್ನ ಹಾಕುವಂಥದ್ದು, ಅದರಿಂದ ಫೋರ್ಸ್ ಮಲ್ಟಿಪ್ಲೈಯಿಂಗ್ ಎಫೆಕ್ಟ್ ಇರುತ್ತೆ. ಹಂಗಾಗಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸ್ವಲ್ಪ ರಿಫ್ಲೆಕ್ಟಿವ್ ಜಾಕೆಟ್ಸ್ ನಿಮ್ಮ ಸಿಬ್ಬಂದಿಗಳಿಗೆ ಹಾಕಿಸುವಂತ ಕೆಲಸ ಖಂಡಿತವಾಗಿ ಮಾಡಿ. ಅದರ ಜೊತೆಗೆ ಪ್ರತಿಯೊಂದು ದಿನನೂ ಬ್ರೀಫಿಂಗು, ಡಿಬ್ರೀಫಿಂಗ್, ಅಂದ್ರೆ ನಿಮ್ಮ ಪ್ರೊಸೆಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬ್ರೀಫಿಂಗ್ ಮಾಡುವಂಥದ್ದು, ಅದಾದ್ಮೇಲೆ ಡಿಬ್ರೀಫಿಂಗ್ ಮಾಡುವಂಥದ್ದು. ಡಿಬ್ರೀಫಿಂಗ್ ಮಾಡೋದು ಉದ್ದೇಶ ಏನಂತಂದ್ರೆ ಡಿಪ್ಲಾಯ್ ಮಾಡಿರೋ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಇರ್ತಾರೆ, ಇದು ಕಡ್ಡಾಯವಾಗಿ ಆಗ್ಲೇಬೇಕು. ಸೊ ನಾನು ಕೂಡ ರ್ಯಾಂಡಮ್ ಆಗಿ ಪ್ರತಿದಿನ ಅಲ್ಲಿ ಇಲ್ಲಿ ವಿಸಿಟ್ ಮಾಡಿದಾಗ ಕೇಳ್ತೀನಿ. ಮತ್ತೆ ಸಿಬ್ಬಂದಿಗಳನ್ನ ಒಂದು ಪ್ರೊಸೆಷನ್ ಇದ್ರೆ ಎಲ್ಲರನ್ನೂ ಅಲ್ಲೊಂದು ಹಾಕೋದ್ರ ಬದಲು ಇನ್ ಗ್ರೂಪ್ಸ್ ಇಟ್ಕೊಳ್ಳಿ. ಸ್ವಲ್ಪ 10, 20, 5, 10 ಈ ತರ ಜನ ಗ್ರೂಪ್ಸ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಕ್ರೌಡ್ ಇರುತ್ತೆ. ಕ್ರೌಡ್ ಇದ್ದ ಸ್ವಲ್ಪ ನಿಮಗೆ ರೆಗ್ಯುಲೇಷನ್ ಈಸಿ ಆಗುತ್ತೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಳೆದ ವರ್ಷ ನಾವು ಗಮನಿಸಿದಂಗೆ ಮುಸಲ್ಮಾನ್ ಬಾಂಧವರು ಮತ್ತು ಬೇರೆ ಧರ್ಮೀಯರು ಕೂಡ ಗಣೇಶ ಪ್ರೊಸೆಷನ್ ಇದ್ದಂತ ಸಂದರ್ಭದಲ್ಲಿ ಹೂಗಳನ್ನ ಕೊಡುವಂಥದ್ದು, ಪಾನಕ ಕೊಡುವಂಥದ್ದು, ನೀರು ಕೊಡುವಂಥದ್ದು, ಈ ತರ ಮಾಡೋದ್ರ ಮುಖಾಂತರ ಸೌಹಾರ್ದತೆಯನ್ನ ಮೆರೆದಿದ್ದಾರೆ. ಅದೇ ರೀತಿ ಹಿಂದೂ ಬಾಂಧವರು ಕೂಡ ಯಾವುದೇ ಒಂದು ಮಸೀದಿ, ದರ್ಗಾ ಅಥವಾ ಯಾವ್ದಾದ್ರು ಇಂಪಾರ್ಟೆಂಟ್ ಮುಸ್ಲಿಂ ಲೀಡರ್ಸ್ ಮನೆಗಳು ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ಅನುಚಿತ ವರ್ತನೆಯನ್ನ ತೋರಿಸದೆ ಇರೋ ರೀತಿಯಲ್ಲಿ ಜವಾಬ್ದಾರಿಯನ್ನ ತೋರಿಸಿದ್ದಾರೆ. ಹಂಗಾಗಿ ಆ ಸೌಹಾರ್ದತೆಯನ್ನ ಪೊಲೀಸರು ಇನ್ನೂ ಹೆಚ್ಚು ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಇನ್ನೂ ಸಾಧ್ಯವಾದಷ್ಟು ಹೆಚ್ಚೆಚ್ಚು ಸಭೆಗಳನ್ನ ಭೇಟಿ ಮಾಡುವಂಥದ್ದು, ಪರಸ್ಪರ ಯಾರಲ್ಲಿ ಸ್ವಲ್ಪ ವೈಷಮ್ಯ ಇದೆ ಅಂತವ್ರನ್ನ ಎದುರಿಗೆ ತಂದು ಒಬ್ರಿಗೊಬ್ರಿಗೆ ಶಾಂತಿಯುತ ಆಚರಣೆಯ ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಳ್ಳುವಂಥದ್ದೆಲ್ಲ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೌಡಿ ಶೀಟರ್ಸ್ಗಳು, ಈ ಚಿಕ್ಕ ಪುಟ್ಟ ಪುಡಿ ರೌಡಿಗಳು, ಅದೇ ರೀತಿ ಈ ಡ್ರಗ್ ಪೆಡ್ಲರ್ಸ್ ಮತ್ತೆ ಕನ್ಸ್ಯೂಮರ್ಸ್, ಇವ್ರುಗಳು ತಮ್ಮ ಆಕ್ಟಿವಿಟಿನ ಕ್ರೌಡ್ ಜಾಸ್ತಿ ಇದ್ದಾಗ ಏನಾದ್ರು ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಲಾಸ್ಟ್ ಟೈಮ್ ನನಗೆ ನೆನಪಿರಂಗೆ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಘಟನೆ ನಡೆದಿತ್ತು. ಅದರಲ್ಲಿ ಈ ಕ್ರೌಡ್ ನ ಉಪಯೋಗಿಸ್ಕೊಂಡು ಅಲ್ಲೆಲ್ಲ ಕ್ರೌಡ್ ಪಕ್ಕದಲ್ಲೇನಲ್ಲಿ ಗಲಾಟೆ ಮಾಡ್ಕೊಂಡು ಒಬ್ಬನಿಗೆ ಹೊಡೆದಿದ್ರು, ಚಾಕು ಹಾಕೋ ಪ್ರಯತ್ನ ಮಾಡಿದ್ರು. ಈ ತರದ್ದೆಲ್ಲ ಆಗುತ್ತೆ. ಹಂಗಾಗಿ ಆ ತರ ಸಂದರ್ಭಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ
ಯಾರಾದ್ರೂ ಅನುಮಾನಾಸ್ಪದವಾಗಿ ಕಂಡು ಬರ್ತಾ ಇದ್ದಾರೆ ಅಂತಂದ್ರೆ ಅಂತವ್ರನ್ನ ವೆಲ್ ಇನ್ ಅಡ್ವಾನ್ಸ್ ಪಿಕ್ ಮಾಡುವಂತದ್ದು, ಅವ್ರದ್ದು ಉದ್ದೇಶಗಳೇನಿದೆ ಅನ್ನೋದು ವೆರಿಫೈ ಮಾಡುವಂಥದ್ದು ಮಾಡಬೇಕಾಗುತ್ತೆ. ಮತ್ತೆ ಪ್ರತಿಯೊಂದು ಗಣೇಶ ಪೆಂಡಾಲ್ ಅಲ್ಲಿ ವಾಲಂಟಿಯರ್ಸ್ ಹಾಕುವಂಥದ್ದು, ವಾಲಂಟಿಯರ್ಸ್ ನ ತಗೊಳ್ಳುವಂಥದ್ದು, ಅವ್ರಿಗೆಲ್ಲ ಸಾಧ್ಯವಾದ್ರೆ ಇಂಪಾರ್ಟೆಂಟ್ ಪ್ರೊಸೆಷನ್ಸ್ ಇದ್ದಂತ ದಿನಗಳಲ್ಲಿ ಅವ್ರಿಗೊಂದು ಪರ್ಟಿಕ್ಯುಲರ್ ಡ್ರೆಸ್ ಕೋಡ್ ಕೊಟ್ಬಿಟ್ಟು ಒಂದು ಸಾಧ್ಯವಾದ್ರೆ ವಾಲಂಟಿಯರ್ಸ್ ಅನ್ನೋ ಐಡಿ ಕಾರ್ಡ್ ಹಾಕಿಸೋ ಅಂತ ಒಂದು ಕೆಲಸ ಮಾಡಿ ಕೋಆರ್ಡಿನೇಟ್ ಮಾಡಿ. ಯಾಕಂದ್ರೆ ಲಾಸ್ಟ್ ಟೈಮ್ ನನಗೆ ನೆನಪಿರಂಗೆ ಈ ಹುಬ್ಳಿಕಾ ಮಹಾರಾಜ ಅಲ್ಲೆಲ್ಲ ಸುಮಾರು 60-70 ಜನ ವಾಲಂಟಿಯರ್ಸ್ ವೈಟ್ ಅಂಡ್ ವೈಟ್ ಬಟ್ಟೆಗಳು ಹಾಕೊಂಡು ಐಡಿ ಕಾರ್ಡ್ ಹಾಕೊಂಡು ವಾಲಂಟಿಯರ್ಸ್ ಅಂತ ಬಂದಿದ್ರು. ಅವಾಗ ಏನಾಗುತ್ತೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಮತ್ತೆ ಎಲ್ಲರಿಗೂ ಒಂದು ಸ್ಪಷ್ಟತೆ ಇರಲಿ, ಗೌರಿ ಗಣೇಶ ಅಥವಾ ಈದ್ ಮಿಲಾದ್ ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದು ಧಾರ್ಮಿಕ ಭಾವನೆಯಿಂದ ಬಂದಿರ್ತಾರೆ. ಸೊ ಯಾವುದೇ ಅಲ್ಲಿ ಗ್ಯಾದರ್ ಆಗಿರುವಂತವ್ರ ಜೊತೆ ನಮ್ಮ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ಅನುಚಿತವಾಗಿ ನಡ್ಕೊಳ್ಳುವಂಥದ್ದು, ಜಗಳಕ್ಕೆ ನಿಲ್ಲುವಂಥದ್ದು, ಬೈದಾಡುವಂಥದ್ದು ಇಂಥದ್ದು ಯಾವುದೇ ಕಾರಣಕ್ಕೆ ಆಗಬಾರದು. ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಈಗ ಡೆಫಿನೆಟ್ಲಿ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ನೀವೆಲ್ಲ ಬಂದೋಬಸ್ತ್ ಮಾಡಿ ಟಯರ್ಡ್ ಆಗಿರ್ತೀರಿ. ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಟ್ರಿಗರ್ ಆಗ್ಬಿಟ್ಟು ರೆಸ್ಪಾಂಡ್ ಮಾಡುವಂಥದ್ದು, ರಿಯಾಕ್ಟ್ ಮಾಡುವಂಥದ್ದು ಆಗೋ ಸಾಧ್ಯತೆ ಇರುತ್ತೆ. ಬಟ್ ಅದಕ್ಕೆ ಅವಕಾಶ ಕೊಡಬೇಡಿ. ದಟ್ ಈಸ್ ವಾಟ್ ವಿ ಆರ್ ಟ್ರೈನ್ಡ್ ಫಾರ್. ಯಾವುದೇ ಸಂದರ್ಭ ಬಂದ್ರೂ ಟೆಂಪರ್ ಕಳ್ಕೊಂಡಲೆ, ಸಂಯಮ ಕಳ್ಕೊಂಡಲೆ ಕೆಲಸ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಹುಬ್ಳಿ ಧಾರವಾಡ ಅವಳಿ ನಗರದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಆಚರಣೆಗಳು ಸುಸೂತ್ರವಾಗಿ ನಡೀಲಿ, ಶಾಂತಿ ಕದಡದಂತೆ ಅತ್ಯಂತ ಸುರಕ್ಷಿತ ಒಂದು ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಆಗಲಿ ಅನ್ನುವಂಥದ್ದು ನಮ್ಮ ಹಿರಿಯ ಅಧಿಕಾರಿಗಳು, ಸರ್ಕಾರ ಎಲ್ಲರ ನಿರೀಕ್ಷೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹುಬ್ಬಳ್ಳಿ ಧಾರವಾಡ ಜನಪ್ರತಿನಿಧಿಗಳ, ವಿವಿಧ ಸಂಘಟನೆಗಳು, ಸಂಘ ಸಂಸ್ಥೆಗಳ ನಿರೀಕ್ಷೆ ಕೂಡ ಹೌದು. ನಾನು ಕೂಡ ವೈಯಕ್ತಿಕವಾಗಿ ಕರೆ ಕೊಟ್ಟಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು, ವಯಸ್ಸಾದಂತವರು, ಮಕ್ಕಳು ಸಕುಟುಂಬ ಪರಿವಾರ ಸಮೇತರಾಗಿ ಬಂದು ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು. ಸೊ ಅದೊಂದು ಅರ್ಥಪೂರ್ಣ ಗೌರಿ ಗಣೇಶ ಹಬ್ಬದ ಆಚರಣೆ ಆಗಲಿ. ಈಗ ಇಲ್ಲೆಲ್ಲಿ ನಿಂತಿದ್ದೀವಿ, ಕಿತ್ತೂರು ಚೆನ್ನಮ್ಮ ಸರ್ಕಲ್ ಹತ್ರ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ಪೆಂಡಾಲ್ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು, ತಮ್ಗೆಲ್ಲ ಗೊತ್ತಿದೆ ಯಾವ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಆಚರಣೆ ಪ್ರಾರಂಭ ಆಯಿತು. ಮತ್ತೆ ಕಳೆದ ವರ್ಷಗಳಲ್ಲಿ ಸಾಕಷ್ಟು ಸೆನ್ಸಿಟಿವ್ ಗಣೇಶ ಇದಾಗಿತ್ತು. ಈ ಸರಿ ಡಿಜೆ ಹಚ್ಚದಂಗೆ ಸಾಂಪ್ರದಾಯಿಕ ವಾದ್ಯ ತಂಡಗಳನ್ನ ಕರೆಸಿಬಿಟ್ಟು ಆಚರಣೆ ಮಾಡ್ತೀವಿ. ಮತ್ತೆ ಹೆಣ್ಮಕ್ಳು ಹೆಚ್ಚಾಗಿ ಭಾಗವಹಿಸಬೇಕು ಅಂತ ಸುಮಾರು 20,000ಕ್ಕೂ ಹೆಚ್ಚು ಜನ ಹೆಣ್ಮಕ್ಳಿಗೆ ಮನೆಗೆ ಹೋಗ್ಬಿಟ್ಟು ಇನ್ವಿಟೇಷನ್ ಕೊಟ್ಟು ಭಾಗವಹಿಸಿ ಅಂತ ಕರೆ ಕೊಟ್ಟಿದ್ದೀವಿ ಅನ್ನುವಂಥ ವಿಷಯ ಅದರ ಅಧ್ಯಕ್ಷರು ಪ್ರಸಾದ್ ಅವರು, ಮತ್ತೆ ಅಡ್ವೊಕೇಟ್ ಅವರು, ಮತ್ತೆ ಆಯೋಜಕರು ಯಾರಿದ್ದಾರೆ ಅವರೆಲ್ಲ ಹೇಳಿದ್ರು. ಬಹಳ ಸಂತೋಷದ ವಿಚಾರ. ಮುಂದಿನ ದಿನಗಳಲ್ಲಿ ಈ ಒಂದು ಇನಿಷಿಯೇಟಿವ್ ಎಲ್ಲ ಗಣಪತಿ ಪೆಂಡಾಲ್ ಅವರು, ಗಜಾನನ ಮಂಡಳಿ ಅವರು ಮಾಡೋದ್ರ ಮುಖಾಂತರ ಹೆಚ್ಚೆಚ್ಚು ಹೆಣ್ಮಕ್ಳು ಮತ್ತೆ ಕುಟುಂಬ ಸಮೇತರಾಗಿ ಬರುವಂತವ್ರು ಬರಂಗಾಗ್ಲಿ ಅಂತ ನಾನಾದ್ರೂ ಕೂಡ ಆಶಿಸ್ತೀನಿ. ಮತ್ತೆ ತಮ್ಮ ಪಾಯಿಂಟ್ಗಳಲ್ಲಿ ಯಾರು ಇಮಿಡಿಯೇಟ್ ಸೆಕ್ಟರ್ ಆಫೀಸರ್ ಇರ್ತಾರೆ ಅವ್ರ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಹೇಳ್ತೀನಿ, ಸಂಯಮ ಕಳ್ಕೊಂಡು ಅನುಚಿತವಾಗಿ ನಡ್ಕೊಳ್ಳುವಂತ ಕೆಲಸ ಯಾವ ಒಬ್ಬ ಸಿಬ್ಬಂದಿಯಿಂದನೂ ಆಗ್ಬಾರ್ದು, ಅಧಿಕಾರಿಗಳಿಂದನೂ ಆಗ್ಬಾರ್ದು. ಒಳ್ಳೆ ರೀತಿಯಲ್ಲಿ ಎಲ್ಲ ಜವಾಬ್ದಾರಿಯಿಂದ ಬಂದೋಬಸ್ತ್ ಮಾಡ್ತೀರಾ? ಸ್ವಲ್ಪ ಜೋರಾಗಿ ಹೇಳಿ, ಮಾಡ್ತೀರಾ? ಕೇಳಿಸ್ತಾ ಇಲ್ಲಪ್ಪ. ನೀವು ಹೇಳೋದು ಎಷ್ಟು ಗಟ್ಟಿಯಾಗಿ ಹೇಳ್ಬೇಕು ಅಂತಂದ್ರೆ ಇಡೀ ಹುಬ್ಳಿ ಧಾರವಾಡ, ಇಲ್ಲಿಂದ ಧಾರವಾಡ ನೋಡಿ, ನಮ್ ರವೀಶ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಧಾರವಾಡಕ್ಕೆ ಕೇಳ್ಬೇಕಂತ. ಸೊ ಧಾರವಾಡದಲ್ಲಿ ಒಂದು ರೋಲ್ ಕಾಲ್ ಮಾಡ್ತೀನಿ, ಅವಾಗ ಹುಬ್ಳಿ ಕೇಳಬೇಕು. ರೋಲ್ ಕಾಲ್, ಅಟೆನ್ಷನ್, ರೋಲ್ ಕಾಲ್, ಸ್ಟ್ಯಾಂಡರ್ಡ್. ಎಲ್ಲ ಗೌರಿ ಗಣೇಶ ಹಬ್ಬದ್ದು ಜವಾಬ್ದಾರಿ ತಗೊಂಡು ಶಾಂತಿಯುತವಾಗಿ ನಡೆಯೋ ರೀತಿ ಎಲ್ಲರೂ ಕರ್ತವ್ಯ ನಿರ್ವಹಿಸ್ತೀರಾ? ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್.